ಕುಮಾರು ಚಲುವಮ್ಮ ಲಾಸ್ಟ್ ಕ್ಲಿಪ್ನ ತಗೋತಾ ಇದ್ದಾರೆ ಇವರು. ಶಿವ ಪ್ರದಕ್ಷಿಣೆ ಆಗ್ತೀನಿ ಅಂತ ಅನ್ಕೊಂಡಿದ್ದ. ನೀವು ನೋಡಿ ಈ ತರ ಇದೆ. ಪ್ರತಾಪ್ ಸರ್ ಥ್ಯಾಂಕ್ ಯು ಸೋ ಮಚ್. ಇನ್ನೂ ಇದಾವೆ, ಇನ್ನೂ ತುಂಬಾ ಅವಕಾಶಗಳಿದಾವೆ. ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಕಚಕಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಒಬ್ಬೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಬಂದುಬಿಟ್ಟು ಪಾರ್ಟ್ 3. ನೀವು ಪಾರ್ಟ್ 1 ಪಾರ್ಟ್ 2 ನೋಡಿದ್ರೆ ಗೊತ್ತಾಗುತ್ತೆ. ಇದು ಪಾರ್ಟ್ 3. ಇದು ಮಧ್ಯಾಹ್ನದಿಂದ ಸ್ಟಾರ್ಟ್ ಆಗಿದೆ ಈ ವ್ಲಾಗು. ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಫುಲ್ ವಿಡಿಯೋನ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ, ಲೈಕ್ ಮಾಡಿ. ಹಂಗೆ ಇದೇ ಇವತ್ತು ಮಧ್ಯಾಹ್ನ ಊಟ ನಮಗೆ. ನೋಡ್ಕೊಳ್ಳಿ ಗಾಯ್ಸ್, ತಿನ್ಕೊಳ್ಳಿ ಗಾಯ್ಸ್, ನೋಡ್ಕೊಳ್ಳಿ ಗಾಯ್ಸ್. ಎಷ್ಟ ತನಕ ರಿಹರ್ಸಲ್ ಆಯಿತು, ಇನ್ನೂ ಕೂಡ ಇದೆ ರಿಹರ್ಸಲ್ಲು. ಆಲ್ಮೋಸ್ಟ್ ಇವಾಗ 4:30 ಆಗಿದೆ. ಸ್ವಲ್ಪ ಆಗಿದೆ, ಇನ್ನೂ ಸ್ವಲ್ಪ ಆಗೋದಿದೆ ವಿಡಿಯೋ. ಯಪ್ಪ ಅಂದ್ಕೊಂಡು ಇರಲಿಲ್ಲ ಈ ಮಟ್ಟಿಗೆ ಕಷ್ಟ ಇರುತ್ತೆ. ಬಿಸಿಲಲ್ಲೂ ಕೂಡ ಇಷ್ಟೊಂದು ಮಾಡ್ತಾರೆ ಇವ್ರುಗಳಂತ. ಆರ್ಟಿಸ್ಟ್ ಲೈಫು ಇಟ್ಸ್ ನಾಟ್ ಈಸಿ ಅಂತ ಹೇಳ್ತೀನಿ. ಸೀರಿಯಸ್ಸಾಗಿ ಈಸಿ ಇಲ್ಲ ಆರ್ಟಿಸ್ಟ್ ಲೈಫು. ತುಂಬ ಅಂದರೆ ತುಂಬಾ ಕಷ್ಟ ಇದೆ ಆರ್ಟಿಸ್ಟ್ ಲೈಫು. ನಾನು ಅಂದ್ಕೊಂಡಿದ್ದೆ ಬಿಡು, ನಾನು ನೋಡ್ತೀವಲ್ಲ ಸ್ಕ್ರೀನಲ್ಲೆಲ್ಲ, ಆ ಥರ ಸೀರಿಯಸ್ಸಾಗಿ ಇಲ್ಲವೇ ಇಲ್ಲ ಇವ್ರ ಲೈಫು. ತುಂಬ ಬಿಸಿಲಲ್ಲಿರ್ತಾರೆ, ಅದು ಹೇಗೆ ಸ್ಕಿನ್ನೆಲ್ಲ ಮೇಂಟೈನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಸೀರಿಯಸ್ಸಾಗಿ ನಮಗೇ ಅಯ್ಯಪ್ಪ ಹಿಂಗೆ ಮೇಂಟೈನ್ ಮಾಡಬೇಕಾ ಅಂತ ಅನ್ನಿಸ್ತಾ ಇದೆ ಸೀರಿಯಸ್ಸಾಗಿ. ಓ ಮೈ ಗಾಡ್. ಸೊ ಇವಾಗ ಅವರು ಲೈವ್ ಕೂಡ ಬಂದಿದ್ದಾರೆ. ಈ ಸೀರಿಯಲ್ಗೆ ಎಲ್ಲರೂ ಯಾರೆಲ್ಲ ನೋಡ್ತಿದ್ದೀರಾ ಜಯಲಲಿತಾ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಡ್ಯಾನ್ಸ್ ವಿಡಿಯೋನೂ ಕೂಡ ಬರುತ್ತೆ. ನೀವು ಕೂಡ ಎಲ್ಲ ವೀಡಿಯೋಸ್ಗಳನ್ನ ನೋಡಿ ಹೇಗಿದೆ ಅಂತ ನನಗೂ ಕಮೆಂಟ್ ಹಾಕಿ. ಯಾರಾದರೂ ವೀಡಿಯೋಸ್ನ ನೋಡಿದ್ರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ಚಾನಲಲ್ಲಿ ಕಮೆಂಟ್ ಹಾಕಿ. ಈ ಥರ ಇದೆ. ಬೆಳಗ್ಗೆಯಿಂದ ಫುಲ್ಲು ಬಿಸಿಲಿತ್ತು, ಇವಾಗ ಸ್ವಲ್ಪ ಬಿಸಿಲು ಕಮ್ಮಿ ಆಗಿದೆ. ಮತ್ತು ಇವಾಗ ಇಲ್ಲಿ ಬ್ಯಾಕ್ಗ್ರೌಂಡ್ನ ಚೇಂಜ್ ಮಾಡ್ತಾ ಇದ್ದಾರೆ. ರಿಹರ್ಸಲ್ ನಮಗೇನು ಕ್ಲಾಸಲ್ಲಿ ಕೊಟ್ಟಿರಲಿಲ್ಲ, ಸೊ ನಾವೇ ಮತ್ತೆ ಮಾಡಿಕೊಂಡು ಇಲ್ಲಿ ಮಾಡಿರೋದು. ಚೆನ್ನಾಗಿತ್ತು. ಸೊ ಇವಾಗ ಇಲ್ಲಿ ಸೆಟ್ಟಲ್ಲಿ ಇಲ್ಲಿ ನೋಡ್ತಿರ್ಬೋದು, ಇದು ಹೊಸದು ಇದನ್ನು ಹಾಕ್ತಿದ್ದಾರೆ, ಬ್ಯಾಕ್ಗ್ರೌಂಡ್ ಡ್ರಾಪ್ ಆಗ್ತಿದ್ದಾರೆ. ಇನ್ನು 1.5 ಮಿನಿಟ್ ವೀಡಿಯೋಸ್ ಆಗಿರ್ಬೋದು, ಇನ್ನೂ ಇದೆ. ಇಲ್ಲೆಲ್ಲ ಶೂಟಿಂಗ್ದು ಫುಲ್ಲು ಸೆಟ್ನ ಇಟ್ಟಿದ್ದಾರೆ. ಇವನಿದ್ದಾನೆ, ಇವನೊಬ್ಬ ಸೋಂಬೇರಿ. ನೋಡ್ಕೊಂಬಿಡಿ, ಫೋನೆಲ್ಲ ಜೋಬಲ್ಲಿ ಹುಡುಗಿರ್ ಫೋನೆಲ್ಲ ಕಿತ್ಕೊಂಡು ಜೋಬಲ್ಲಿ ಇಟ್ಕೊಂಡಿದ್ದಾನೆ. ಯಾರಿಗೂ ಕಾಲ್ ಮಾಡೋಂಗಿಲ್ಲ. ಅವನೇ ಇಟ್ಕೊಂಡಿದ್ದಾನೆ, ಯಾರಿಗೂ ಪೇರೆಂಟ್ಗೂ ಕಾಲ್ ಮಾಡೋಕ್ಕೆ ಕೊಡ್ತಾ ಇಲ್ಲ. ಹೂವನ್ನು ಮಾರುತ್ತ ಹೂವಾಡಗಿತ್ತಿ ಆಡುತ್ತಾ ಬರುತ್ತಿ ಹಳು. ಪ್ರತಾಪ್ ಸರ್ ಗುಡ್ ಈವ್ನಿಂಗ್ ಸರ್. ಕಾಫಿ ಆಯ್ತಾ ಸರ್? ಮಾರು ಚಲುವಮ್ಮ ಚಲುವೆಲ್ಲ ಗಮ. ಈಗ ಲಾಸ್ಟ್ ಈವ್ನಿಂಗ್ ಆಲ್ಮೋಸ್ಟ್ 6 ಆಗಿದೆ. ಲಾಸ್ಟ್ ಕ್ಲಿಪ್ನ ತಗೋತಾ ಇದ್ದಾರೆ ಇವರು. ಸೊ ಈ ಥರ ಇದೆ ಲಾಸ್ಟಲ್ಲಿ ಡೆಕೋರೇಷನ್. ಶಿವ ಪ್ರದಕ್ಷಿಣೆ ಆಗ್ತೀನಿ ಅಂತ ಅಂದ್ಕೊಂಡಿದ್ದ. ಫುಲ್ ಊಸ್ಟಾಗಿ ಹೋಗಿದ್ದಾನೆ ಇವತ್ತು. ಇನ್ನೇನು ಮುಗಿಯುತ್ತೆ, ಮುಗಿದ್ಮೇಲೆ ಮನೆಗೆ ಹೋಗಿ ನೆಮ್ಮದಿಯಾಗಿ ಡ್ರೆಸ್ ಚೇಂಜ್ ಮಾಡಿ ಸ್ನಾನ ಮಾಡಿ ಮಲ್ಕೋಬೇಕು. ಫಸ್ಟು ದೇವ್ರನ್ನೇ ಅಂದ್ಕೊಂಡಿರಲಿಲ್ಲ ಈ ಥರನೂ ಇರುತ್ತೆ ಅಂತ. ಸೀರಿಯಸ್ಸಾಗಿ ದೇವ್ರೆ ಹಾಗೆ ನೋಡೋಣ ಹೆಂಗಿರುತ್ತೆ, ಹೆಂಗೆ ಬರುತ್ತೆ ಇದೆಲ್ಲ ಅಂತ. ಹಾಗೆ ಒಂದು ಇಂಪಾರ್ಟೆಂಟ್ ಮ್ಯಾಟರ್ ಹೇಳಬೇಕು, ಏನಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಹೇಳ್ತೀನಿ, ಮಿಸ್ ಮಾಡ್ದಲ್ಲೇ ನೋಡಿ. ಇವಾಗ ಇಲ್ಲಿ ಏನು ಆಗ್ತಿದೆ ಅಂದರೆ, ಹೀರೋಯಿನ್ ಮಧ್ಯ ಏನೋ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಇವರೆಲ್ಲ ಓಡೋಗ್ಬೇಕಲ್ಲಿ ಡ್ಯಾನ್ಸರ್ಸು. ಯಾವುದು ಚಿಕ್ಕದಲ್ಲ ಕೆಲಸ, ಯಾವುದು ದೊಡ್ಡದಲ್ಲ. ಬಟ್ ಏನೋ ಒಂದು ಚಾನ್ಸ್ ಸಿಗುತ್ತೆ ಅಲ್ವಾ, ಗೊತ್ತಿಲ್ಲ. ಈ ಚಾನ್ಸಿಂದನೂ ನೆಕ್ಸ್ಟು ಬೇರೆ ಏನಾದರೂ ಚಾನ್ಸಸ್ ಸಿಗ್ಬೋದು ಎಲ್ರಿಗೂ. ಸೊ ಆಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ ಎಲ್ರಿಗೂ.
ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ನಾನು ಹೋಗಿರಲಿಲ್ಲ ವಿಡಿಯೋ ಮಾಡಬೇಕು ಅಂತ. ಸೊ ಅವರು ಡ್ಯಾನ್ಸರ್ಸ್ ಅಂತ ಹೇಳ್ತಾರೆ, ಆವಾಗ ಇವರು ಓಡೋಗಬೇಕು, ಎಣಿಸ್ಕೋತಾ ಇರ್ತಾರೆ ಈಗ ಹೋಗಬೇಕು ಅಂತ. ಆದ್ರೂ ಅಲ್ಲಿ ಸ್ವಲ್ಪ ಡಿಲೇ ಆಗುತ್ತೆ ಹೋಗೋದಕ್ಕೆ. ಬಟ್ ಆದ್ರೂ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದ್ದಾರೆ ಎಲ್ಲರೂ. ನಾನು ಕೂಡ ಎಂಜಾಯ್ ಮಾಡಿದೆ. ನಿಮ್ಮೆಲ್ಲರೂ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಇದೆ. ಹೇಳೋದೇನೆಂದರೆ, ಇವತ್ತು ಡ್ಯಾನ್ಸರ್ಗೆ ಎಲ್ರಿಗೂ ಒಂದೊಂದು ಚಾನ್ಸಸ್ ಸಿಕ್ಕಿರ್ಬೋದು, ಗೊತ್ತಿಲ್ಲ ಮುಂದೆ ಯಾರಿಗೆ ಯಾವ ಚಾನ್ಸಸ್ಸು ಸಿಗುತ್ತೆ ಅಂತ. ಸೊ ನೋಡೋಣ, ಎಲ್ರಿಗೂ ಹೋಪ್ ಬೆಸ್ಟ್ ಅಂತ ಹೇಳ್ತೀನಿ. ಎಲ್ರಿಗೂ ನಾನು ನೆಕ್ಸ್ಟ್ ಒಳ್ಳೆ ಒಂದೊಂದು ಚಾನ್ಸಸ್ ಸಿಗಲಿ ಅಂತ ಕೇಳ್ಕೊತೀನಿ. ನೋಡೋಣ. ಮತ್ತು ಇವತ್ತಿಗೆ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ, ಅಲ್ಲಿ ಮನೆಗೆ ಹೋಗ್ತೀವಿ, ಶೂಟಿಂಗ್ ಮನೆ ಇದೆ ಅಲ್ಲೊಂದು, ಅದನ್ನು ಆದಷ್ಟು ಹೋದರೆ ಬೇಗ ಹೋಮ್ ಟೂರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಓಕೆನಾ. ಮತ್ತು ಇಲ್ಲಿ ಯಾರ್ಯಾರು ಇಲ್ಲಿ ವೀಡಿಯೋಸ್ಗಳನ್ನ ಮಾಡಿದ್ರು, ಇಲ್ಲಿ ಯಾರ್ಯಾರು ಡ್ಯಾನ್ಸಸ್ ಬಂದಿದ್ರು, ಇದೊಂದು ಚಿಕ್ಕ ಆಪರ್ಚುನಿಟಿನೇ ಆಗಿರ್ಬೋದು. ಇಲ್ಲಿರೋರಿಗೆ ಇದು ದೊಡ್ಡ ಆಪರ್ಚುನಿಟಿ, ಇದು ನನಗೂ ಅಷ್ಟೇ ದೊಡ್ಡದು. ನಾನೊಂದು ಟಿ ವಿಯಲ್ಲಿ ಬರಬೇಕು ಅಂತ ಅಂದ್ಕೊಂಡಿದ್ದೆ. ಇದು ಪುಟ್ಟದಾಗಿ ನಾನು ಒಂದು ಡ್ಯಾನ್ಸಲ್ಲಾದರೂ ಬಂದೆ ಅಂತ ಖುಷಿ ಇದೆ. ಸೊ ಹಾಗಾಗಿ ನನಗೂ ಅಷ್ಟೇ ನನ್ನ ಈ ಥರ ಇದು ಮಾಡಿದ್ದು ನನಗೆ ತುಂಬ ಖುಷಿ ಇದೆ. ಚೆನ್ನಾಗಿತ್ತು, ಹೋಲ್ ಡೇ ಖುಷಿ ಇದೆ. ಹೋಲ್ ಡೇ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ತುಂಬ ಎಂಜಾಯ್ ಕೂಡ ಮಾಡಿದ್ವು. ಮತ್ತು ಇನ್ನೊಂದೇನೆಂದರೆ, ಓಕೆ, ಇಲ್ಲಿ ಪ್ರತಿಯೊಬ್ಬರೂ ಅಷ್ಟೇ ಡ್ಯಾನ್ಸರ್ಸಿಂದ ಹಿಡ್ದು ಇಲ್ಲಿ ಯಾರು ಹೂವು ಹಾಕೋರು, ನೀರು ಕೊಡೋರು, ಟೀ ಕೊಡೋರು, ಕಾಫಿ ಕೊಡೋರು, ಎಲ್ಲರೂ ಅಷ್ಟೇ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ನಮಗೆ ಡ್ಯಾನ್ಸರ್ಸು ಕೆಲಸ ಮಾಡೋದಂದರೆ ಏನೋ ಹೀರೋಯಿನ್ಸು ಡ್ಯಾನ್ಸ್ ಮಾಡೋದಷ್ಟೇ ನಮಗೆ ಕಾಣಿಸುತ್ತೆ. ಬಟ್ ಇಲ್ಲಿ ಪ್ರತಿಯೊಬ್ಬರು ಹಿಂದೆ ಟೆಕ್ನಿಷಿಯನ್ಸ್ ಇರ್ತಾರಲ್ವ, ಸೊ ಅವರು ತುಂಬ ಕಷ್ಟಪಟ್ಟು ವಿಡಿಯೋ ಮಾಡೋದಕ್ಕೆ ಸಪೋರ್ಟ್ ಮಾಡ್ತಾರೆ. ನೋಡಿ, ಹೌದಾ ಹಿಂಗೂ ಇರುತ್ತಾ ಅಂತ ನಾನು ಇವತ್ತು ಶಾಕ್ ಆದೆ. ಅಲ್ಟಿಮೇಟ್ ಆಗಿತ್ತು, ಬಟ್ ಫುಲ್ ಟಯರ್ಡ್ ಆಗಿತ್ತು. ಇವಾಗ ಫುಲ್ ಮುಗಿದಿದೆ, ವಿಡಿಯೋ ಶೂಟೆಲ್ಲ ಆಗಿದೆ. ಸೊ ಇವಾಗ ಎಲ್ಲ ಮನೆಗೆ ಹೋಗೋ ಟೈಮು, ಪ್ಯಾಕಿಂಗ್ ಟೈಮು. ಪ್ರತಾಪ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು ಸೋ ಮಚ್. ಇದು ಬಂದ್ಬಿಟ್ಟು ನೈಟ್ ವ್ಯೂ ಹೆಂಗಿದೆ ಅಂತ ಕಾಣಿಸ್ತದೆ ನೋಡಿ, ಥರ ಕಾಣಿಸ್ತದೆ ನೈಟ್ ವ್ಯೂ. ತುಂಬ ಚೆನ್ನಾಗಿದೆ ನಿಜ, ಸೀರಿಯಸ್ ಆಗಿ. ಅಂದರೆ ನೈಟ್ ಶೂಟ್ ಇದ್ದಿದ್ದರೆ ಇನ್ನೂ ಚೆನ್ನಾಗಿರ್ತಾಯಿತ್ತು. ಬಿಸಿಲಲ್ಲಿ ಅಲ್ಲಿ ಬ್ಲ್ಯಾಕ್ ಬರುತ್ತೆ, ಸೊ ಈ ಕಡೆ ಎಲ್ಲ ಎಲ್ಲರಿಗೂ ಸಾರಿ ಮೇಡಮ್, ಕಾಣಿಸ್ತಾ ಇಲ್ಲ ಸರ್. ಏನಾದರೂ ನಾವು ಜಾಸ್ತಿ ಏನಾದರೂ ಟೇಕ್ ತಗೊಂಡಿದ್ರೆ ಅದಕ್ಕೂ ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಎಲ್ಲರೂ ಬಂದು ಒಳ್ಳೆ ಥ್ಯಾಂಕ್ ಯು ಸರ್. ನಾನು ಹೇಳ್ತಾ ಇದ್ದೀನಲ್ಲ, ಯಾರ್ಯಾರಾಗಿರಿ ನಿನ್ನ 2 ದಿವಸ ಮಾಡಿರೋರು, ನೀವು ಎನರ್ಜಿ ಇರೋದ್ರಿಂದ ಹೆಣ್ಮಕ್ಳು ಚೆನ್ನಾಗಿ ಮಾಡಿದ್ದೀವಿ. ಥ್ಯಾಂಕ್ ಯು ಅಂಕಲ್. ಓಕೆನಾ? ಎಲ್ಲ ಬಂದಿದ್ದಾವೆ. ಇವತ್ತು ನಿಮಗೆ ಇಲ್ಲಿಗೆ ಬಂದಿದ್ದಕ್ಕೆ ಏನನ್ಸ್ತು? ಖುಷಿ ಆಯ್ತು ಸರ್. ಶೂಟಿಂಗ್ ಮಾಡಿದ್ದು ಫಸ್ಟ್ ಫ್ರೆಶರ್ ಅಲ್ಲ ಎಲ್ಲ, ಹೌದು, ಫಸ್ಟ್ ಟೈಮ್. ಖುಷಿ ಅನ್ಸ್ತಾ? ಕಷ್ಟ ಅನ್ಸ್ತಾ? ಇಲ್ಲ ಸರ್. ಹಂಗಾರೆ ನಿಮ್ಗೆ ಅನ್ಸೇ ಇಲ್ಲ? ಹಂಗಾರೆ ಏನು ಕಷ್ಟ ಅನ್ಸಿಲ್ಲ ಸರ್, ಜಾಲಿ. ವೆರಿ ಗುಡ್. ಇನ್ನೂ ಇದ್ದಾವೆ, ಇನ್ನೂ ತುಂಬ ಅವಕಾಶಗಳಿದ್ದಾವೆ. ಸೊ ಈ ಕಡೆ ಅಕಾಡೆಮಿಗೆ ಬಂದಿದ್ದಕ್ಕೆ ನಿಮಗೆ ಫಸ್ಟ್ ಟೈಮ್ ನಿಮ್ಗೆ ಸಿಕ್ಕಿದೆ ಅಂದರೆ, ಸೊ ನಿಮಗೆ ಇಷ್ಟು ಸುಲಭವಾಗಿ ಇಷ್ಟು ಫಾಸ್ಟಾಗಿ ಯಾರಿಗೂ ಸಿಗಲ್ಲ. ಯಾಕಂದರೆ ಸುಮಾರು ವರ್ಷಗಳು ಕಷ್ಟಪಡ್ತಾರೆ, ಹಿಂದಿಂದ ಅಲಿತಾರೆ. ಎಷ್ಟೋ ಜನ ಎಷ್ಟು ಅವಕಾಶಗಳಿಗೆ ಅಲಿತಿದ್ದಾರೆ ಅಂದರೆ ನಿಮಗೆ ನೋಡಿರ್ತೀರ, ಸುಮಾರು ನಿಮಗೆ ನೋಡಿ. ಹೌದು, ಅಂಥದ್ರಲ್ಲಿ ನಿಮ್ಗೆ ಸಿಗಲ್ಲ. ಅಂಥದ್ರಲ್ಲಿ ಇವರು ಅಕಾಡೆಮಿಗೆ ಬಂದಿದ್ದೀರಾ. ಸೊ ಇವರು ಪರ್ಫೆಕ್ಟ್ ಅಕಾಡೆಮಿಗೆ ಬಂದು ಸೇರ್ಕೊಂಡಿದ್ದಕ್ಕೆ ನಿಮಗೊಂದು ಅವಕಾಶಗಳು ಸಿಗ್ತಿದೆ ಅಂದರೆ ನೀವು ಒಂದು 10 ಜನ ತಂದವರು ಇದು ಮಾಡಿ ಈ ಅಕಾಡೆಮಿನ ಬೆಳೆಸಬೇಕು. ನೀವು ಸೀನಿಯರಿಟಿ ಆಗಬೇಕು, ಜೂನಿಯರ್ಸ್ಗಳು ಕನಸಿಸ್ತಾ ಇರಬೇಕು. ಹಾಗೆ ಈ ಅಕಾಡೆಮಿಲಿ ಎಷ್ಟು ಚೆನ್ನಾಗಿ ನೀಟಾಗಿ ಕಲಿತೀರ, ಮುಂದೆ ನಿಮಗೆ ಧಾರಾವಾಹಿಗಳೆಲ್ಲ ಅವಕಾಶಗಳು, ಆ್ಯಕ್ಟಿಂಗ್ ಅವಕಾಶಗಳು ಕೊಡ್ತೀವಿ, ಶೋಸ್ಗಳು ಕೊಡ್ತೀವಿ, ಆಯಿತಾ. ಹಾಗೆ ಆಲ್ಬಮ್ ಸಾಂಗ್ಸ್ಗಳು ಮತ್ತು ಈ ಥರ ಸಿನಿಮಾ ಶೂಟಿಂಗ್ಗಳು ಮತ್ತು ಸುಮಾರಷ್ಟು ಅವಕಾಶಗಳಿದೆ, ಗೊತ್ತಾಯ್ತಾ. ಹಲವಾರು ಧಾರಾವಾಹಿಗಳು ಮಾಡ್ತಿರ್ತೀವಿ, ಹಲವಾರು ಸಿನಿಮಾಗಳು ಮಾಡ್ತಾರೆ ಸರ್. ಅದೇ ವಾಯ್ಸ್ ಇವ್ರ ಅಕಾಡೆಮಿಗೆ ಬಂದಿದ್ದಕ್ಕೆ
ಮತ್ತು ನೀವು ಇಲ್ಲಿ ನನಗೆ ಒಂದು ಬಂದು ಇಲ್ಲೆಲ್ಲ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಪ್ರತಾಪ್ ಅವರಿಗೆ ಧನ್ಯವಾದಗಳು. ನೀಟಾಗಿ ಅಕಾಡೆಮಿ ಬ್ಯಾಟ್ರಿ ಕಮ್ಮಿ ಇದೆ. ನೀವೆಲ್ಲ ಬೆಳೆಸಬೇಕು, ಬರೀ ಒಬ್ಬರದೇ ಕೂತ್ಕೊಂಡ್ರೆ ಆಗಲ್ಲ. ನೀವೆಲ್ಲ ತಂದು ಸೇರಿಸಿ ಬೆಳೆಸಿ ಅದನ್ನು ಬಿಲ್ಡ್ ಮಾಡಬೇಕು. ಇವ್ರು ಡ್ಯಾನ್ಸ್ ಕ್ಲಾಸ್ ಆಗಲಿ, ಇವ್ರ ಅಕಾಡೆಮಿ ಆಗಲಿ. ಸೊ ಮತ್ತು ನಿಮ್ಮ ಏನೇನು ಕಲಿತಿದ್ದೀರಾ ಅದನ್ನು ನೀಟಾಗಿ ಕಲೀರಿ. ನೀವು ಎಷ್ಟು ಚೆನ್ನಾಗಿ ಕಲ್ತೀರಾ, ಎಷ್ಟು ಹೊತ್ತು ಕಲಿತೀರಾ, ಅದಕ್ಕೆಷ್ಟು ನೀವು ಅದನ್ನು ಇನ್ವಾಲ್ವ್ಮೆಂಟ್ ನೀವು ಮಾಡ್ಕೊತೀರ ಅಂದರೆ ಸೊ ಅವು ನೀವು ಆಟೋಮೆಟಿಕ್ ನೀವು ಮೇಲೆ ಬರ್ತಾ ಇರ್ತಾರೆ. ನಮ್ಮಂಥವ್ರು ಸುಮ್ಮಗಳು ಅಕಾಡೆಮಿಗೆ ಬರ್ತಾ ಇರ್ತಾರೆ, ಸಿಗ್ತಾನೆ ಇರ್ತಾರೆ. ಡೈರೆಕ್ಟ್ರು ಬರ್ತಾ ಇರ್ತಾರೆ, ಪ್ರೊಡ್ಯೂಸರ್ಗಳು ಬರ್ತಿರ್ತಾರೆ, ಎಲ್ಲರೂ ಬರ್ತಾ ಇರ್ತಾರೆ ಇವ್ರ ಅಕಾಡೆಮಿಗೆ. ಸೊ ಹಂಗಾಗಿ ಒಬ್ಬರೊಬ್ಬರದೇ ನೀವು ಪರ್ಫಾರ್ಮೆನ್ಸ್ ಮಾಡಿ ನೀಟಾಗಿ ತೋರಿಸಿದ್ರೆ ಒಂದಲ್ಲ ಒಂದು ಕಡೆ ನಿಮ್ಮ ಅವಕಾಶಗಳನ್ನು ನೀವು ಬೆಳೆಸ್ಕೊತ ಹೋಗ್ಬೋದು. ನಿಮ್ಮ ಜೊತೆಗೆ ಒಂದು ಏನೋ ಒಂದು ನೀವು ಮಾಡ್ತಿರೋಂಥ ಕರ್ತವ್ಯಗಳನ್ನು ಬಿಟ್ಟು ಇದ್ರಲ್ಲೂ ನೀವು ಬೆಳಿಬೇಕಂತ ಬಂದು ಸೇರ್ಕೊಂಡ್ಮೇಲೆ ಇದರಲ್ಲೇ ಹೋಗಬೇಕು ಅಂದರೆ ಒಂದು ಒಳ್ಳೆ ರೂಟ್ ನಿಮಗೆ ಒಂದು ವೇದಿಕೆ ಸಿಕ್ಕಿದೆ ಪರ್ಫೆಕ್ಟ್ ಅಕಾಡೆಮಿ. ಆ ಅಕಾಡೆಮಿನ ಬೆಳೆಸಿ ನೀವು ಬೆಳೀರಿ, ಅವರು ಬೆಳೀರಿ, ಬೆಳೆಸ್ತಾ ಇರಿ. ಎಲ್ಲರಿಗೂ ಧನ್ಯವಾದಗಳು. ಖುಷಿ ಆಯ್ತು. ಯಾರು ಬೈದ್ರು ಇದು ಮಾಡಿದ್ರೆ ಅಂತ ಸಿಟ್ಟು ಮಾಡ್ಕೋಬೇಡಿ, ಕೋಪ ಮಾಡ್ಕೋಬೇಡಿ. ಹಂಗೇನು ಇಲ್ಲ ಸರ್. ಇದೇ ಇರುತ್ತೆ. ನಾನು ಇವತ್ತು ನಿಮ್ಗೆ ಯಾರಿಗೂ ಬೈದಿಲ್ಲ, ಯಾಕಂದ್ರೆ ನೀವು ನನ್ನ ಬಗ್ಗೆ ಗೊತ್ತಿಲ್ಲಲ್ಲ ಪಾಪ ಅಂತ ಅಲ್ವಾ. ಅದಕ್ಕೋಸ್ಕರ ನಿಮಗೇನು ನಾನು ತೋರಿಸಿಲ್ಲ ಇನ್ನು. ಅಂದರೆ ನೀವು ಬೇರೆ ಕಡೆ ಗೊತ್ತಾಗತ್ತೆ, ನಾನು ಬೇರೆ ಕಡೆ ಶೂಟ್ ಮಾಡಿ. ಸೊ ಏನಿರತ್ತಂದರೆ ನಮಗೆ ಅಲ್ಲಿ ಟೈಮಿಂಗ್ಸ್ ನೋಡಿದ್ರಲ್ಲ ಓಡ್ತಾರೆ, ಆ ಸೆಕೆಂಡಿಗೆ ನೀವು ರೆಡಿಯಾಗಿರ್ಬೇಕು. ಅದು ಮೇನು ಗೊತ್ತಾಯ್ತಾ. ಯಾವುದೇ ಎಲ್ಲೇ ಹೋಗಲಿ ಏನು ಹೇಳ್ತಾರೆ ನಾವು ಫಸ್ಟ್ ಗಮನ ಕೊಡಬೇಕು. ಯಾರೇನು ಹೇಳ್ತಾರೆ ಎಲ್ಲಿ ಅದು ಆ ಕಡೆ ಗಮನ ಕೊಡಬೇಕು. ನೆಕ್ಸ್ಟ್ ನಿಮ್ಮದು ಆಮೇಲೆ ಆ ಥರದಲ್ಲಿ ಮಾಡ್ಕೊಂಡು ಟೈಮಿಂಗ್ಸ್ ಸೆಟ್ ಮಾಡ್ಕೊಂಡು ಬೆಳೆಯಬೇಕಾದ್ರೆ ಯಾರು ಹೆಂಗೆ ಕಲಿಸ್ತಾರೆ 4-5 ಜನ ನೋಡಬೇಕು. ಎಷ್ಟು ಜನ ಇರ್ತಾರೆ, ನಾವು ಯಾವ ಥರ ಬೆಳಿಬೇಕು, ನಾವು ಹೆಂಗಿರಬೇಕು ನೋಡೋಕ್ಕೆಲ್ಲ ತಿಳ್ಕೊಂಡು ಸೊ ಈ ಥರ ಬೆಳೆ. ನಾನಿವಾಗ ಒಂದು ಕ್ವಿಕ್ ಆಗಿ ಹೋಮ್ ಟೂರ್ನ ಮಾಡ್ತೀನಿ. ಹಾಯ್, ಟಿವಿಗೆ ಒಂದು ಹಾಲು ಇಲ್ಲ, ನೈಟ್ ಶೂಟ್ ನಡೀತಾ ಇದೆ. ಬಾಯ್.